ಹಲೋ, ನಮಸ್ತೆ ಎಲ್ರಿಗೂ. ನಾನು ದೀಪಾ ಲದ್ದಿ. ಇವತ್ತು ನಾವು ಅತ್ತೆ ಸೊಸೆ ಅಡುಗೆ ಚಾನಲ್ನಲ್ಲಿ ದಿ ಬೆಸ್ಟ್ ಪ್ರೋಟೀನ್ ಪೌಡ್ರನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಕ್ಕಳ ಬೆಳವಣಿಗೆಗೆ ತುಂಬ ಉಪಯೋಗಕಾರಿ. ಅವರ ತೂಕ ಅಭಿವೃದ್ಧಿ ಮಾಡೋದಲ್ಲದೆ ಅವ್ರ ಬ್ರೈನನ್ನು ಆ್ಯಕ್ಟಿವ್ ಆಗಿಡುತ್ತೆ, ಅವರ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ಸೊ ಪ್ರೋಟೀನ್ ಪೌಡ್ರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಪ್ರೋಟೀನ್ ಪೌಡ್ರನ್ನು ಮಾಡಲು ಯಾವ್ಯಾವ ಸಾಮಾನುಗಳು ಬೇಕು ಅಂತ ನೋಡೋಣ ಬನ್ನಿ. 1 ಬೌಲ್ ಅಕ್ರೋಟ್, ಪಿಸ್ತಾ, ಕುಂಬಳಕಾಯಿ ಬೀಜ, ಬಾದಾಮಿ, ಸೂರ್ಯಕಾಂತಿ ಬೀಜ, ಮಸ್ಕ್ ಮೆಲನ್ ಸೀಡ್ಸ್, ಕಮಲದ ಬೀಜ, ಗೋಡಂಬಿ, ಶೇಂಗಾ. ಒಂದು ಪ್ಯಾನ್ನಲ್ಲಿ ಬಾದಾಮಿಯನ್ನು ಹಾಕ್ಕೊಂಡು 5 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ತೀನಿ. ಒಳಗಿಂದ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ವಾಲ್ನಟ್ಸ್ನ ಆ್ಯಡ್ ಮಾಡೋಣ. ವಾಲ್ನಟ್ಸ್ ಅಂತೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಶೇಂಗಾನ ಹುರಿತಾ ಇದ್ದೀನಿ. ಇದನ್ನು ಸಣ್ಣ ಫ್ಲೇಮ್ನಲ್ಲಿನೇ ಹುರಿಬೇಕು. ಇವಾಗ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ಫ್ರೈ ಮಾಡೋಣ. ನೆಕ್ಸ್ಟು ಗೋಡಂಬಿಯನ್ನು ಚೆನ್ನಾಗಿ ಅರೋಮಾ ಬರೋವರೆಗೂ ಹುರಿದಿಟ್ಕೋಬೇಕು. ಮತ್ತು ಇವಾಗ ಪಿಸ್ತಾನ ಹಾಕಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಉತ್ತತ್ತಿಯನ್ನು ಹುರಿತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಬಿಳಿ ಎಳ್ಳನ್ನು ಆ್ಯಡ್ ಮಾಡೋಣ. ಇದು ಬೇಗನೆ ಆಗಿಬಿಡುತ್ತೆ, ತುಂಬ ಟೈಮ್ ತಗೊಳ್ಳಲ್ಲ. ವಿತಿನ್ 1 ಮಿನಿಟಲ್ಲೇ ಆಗಿಬಿಡುತ್ತೆ. ಇವಾಗ ನಾನು ಮಖಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕಮಲ ಬೀಜ ಅಂತ ಕೂಡ ಕರೀತಾರೆ. ಇದು ಫ್ರೈ ಮಾಡೋದಕ್ಕೆ ಆಲ್ಮೋಸ್ಟ್ 10 to 12 ಮಿನಿಟ್ಸ್ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಲೋ ಫ್ಲೇಮ್ನಲ್ಲಿನೇ ಕ್ರಿಸ್ಪ್ ಆಗೋವರೆಗೂ ಹುರಿಬೇಕಾಗುತ್ತೆ. ಇದು ಬೆರಳಲ್ಲಿ ಪ್ರೆಸ್ ಮಾಡಿದರೆ ಪೌಡ್ರ್ ಥರ ಆಗಬೇಕು. ಆವಾಗ ಇದು ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಯಿತು. ಸೊ ಇದನ್ನು ನೀವು ಮಕ್ಕಳ ಸರಿಗೆ, ಮಿಲ್ಕ್ ಶೇಕ್, ಸ್ಮೂಥಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ನಟ್ಸ್ ಪೌಡರನ್ನು ದೊಡ್ಡವರು ಕೂಡ ಬಳಸಬಹುದು. ಈ ಪೌಡರನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿದರೆ ತುಂಬ ಫ್ರೆಶ್ ಆಗಿರುತ್ತೆ. ಬಟ್ ಆದ್ರೂ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಇದನ್ನು 1 ಮಂತ್ಗೆ ಆಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಸಿಂಬಲ್ನ ಪ್ರೆಸ್ ಮಾಡಿದ್ರೇ ನಿಮಗೆ ನೋಟಿಫಿಕೇಷನ್ ಸಿಗೋದು. ಸೊ ನಾವು ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಟೇಕ್ ಕೇರ್. ಬಾಯ್.